ಈ ಬಾರಿ ಬೇಸಿಗೆಯಲ್ಲೂ ಸಹ ಮಳೆ ಆಗ್ತಾ ಇದ್ದುದು ರಾಜ್ಯದಲ್ಲಿ ಒಂದು ವಿಶೇಷ. ಅದರಲ್ಲೂ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಈ ದಿನಗಳಲ್ಲಿ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಸಿಲಿನದೇ ಹೆಚ್ಚು ಚರ್ಚೆ ಆಗ್ತಾಯಿತ್ತು. ಬಿಸಿಲು ಕಾಲದಲ್ಲಿ ಇಲ್ಲಿ 45 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಆಗ್ತಾಯಿತ್ತು. ಆದರೆ ಇಲ್ಲಿ ಮಳೆ ಕಡಿಮೆ ಇತ್ತು. ಆದರೆ ಈ ಬಾರಿ ಮಳೆಯ ಜೊತೆಗೆ ಬಿಸಿಲು ಸಹ ಅಷ್ಟೇ ಪ್ರಮಾಣದಲ್ಲಿದೆ. ಅದರ ಜೊತೆಗೆ ಇಲ್ಲಿ ಮಳೆ ಅತ್ಯಧಿಕವಾಗಿ ಅಪಾರ ನಷ್ಟವನ್ನು ಉಂಟು ಮಾಡಿದೆ. ಒಂದು ಕಡೆ ಹೇಳ್ತಾ ಇರೋದು ಮಳೆಯ ಸಂದರ್ಭದಲ್ಲಿ ಇದು ಆಗಾಗ ಪ್ರತಿ ವರ್ಷವೂ ಸಹ ಆಗಾಗ ಸ್ವಲ್ಪ ಮಳೆ ಬರ್ತಾಯಿತ್ತು. ಆದರೆ ಈ ಸಲ ವಾಡಿಕೆಗಿಂತ ಹೆಚ್ಚು ಮಳೆ ಆಗ್ತಾಯಿದೆ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಇಟ್ಟುಕೊಂಡಾಗ ಈ ಮುಂಗಾರು ಪೂರ್ವ ಇದರಲ್ಲಿ ಸುಮಾರು 58ರಷ್ಟು ಮಳೆ ಹೆಚ್ಚಾಗಿದೆ ಅಂತ. ಈ ಮಳೆಯು ಅಪಾರ ಬಿರುಗಾಳಿ ಮತ್ತು ಸಿಡಿಲು ಮತ್ತು ಈ ಗುಡುಗು ಸಹಿತ ಮಳೆಯಿಂದಾಗಿ ಅಪಾರ ನಷ್ಟ ಉಂಟಾಗಿದೆ. ಅದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ 2 ಸಿಡಿಲಿಗೆ ಸಾವನ್ನಪ್ಪಿದರೆ 36 ಕುರಿಗಳು ಸತ್ತು ಮತ್ತು ಹಸುಗಳು ಸತ್ತು. ಇದು ಒಂದು ಕಡೆಯಾಗಿದ್ದರೆ, ಇನ್ನು ತುಂಗಭದ್ರಾ ಜಲಾಶಯದ ದಿಂದ ನೀರಾವರಿ ಪ್ರದೇಶ ಹೊಂದಿರುವಂಥ ಕೊಪ್ಪಳ ಜಿಲ್ಲೆಯ ಸುಮಾರು 50,900 ಹೆಕ್ಟೇರ್ ಪ್ರದೇಶದಲ್ಲಿ ಬೇಸಿಗೆ ಬೆಳೆಯಲ್ಲಿ ಭತ್ತ ನಾಟಿ ಮಾಡಿದರು. ಹವಾಮಾನ ವೈಪರೀತ್ಯದಿಂದ ಈ ಸಲ ಇಳುವರಿ ಏನು ಬರುವುದು ಲೇಟ್ ಆಯಿತು. ಅದೇ ಸಂದರ್ಭದಲ್ಲಿ ಈಗ ಮಳೆ ಅಕಾಲಿಕ ಮಳೆಯಿಂದಾಗಿ ಅಪಾರ ನಷ್ಟವುಂಟಾಗಿದೆ. ಒಂದು ಕಡೆ 20,000 ಮೆಕ್ಕೆಜೋಳ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ದರು. ಅದು ಸಹ ಕಟಾವಿತ್ತು. ಅಂಥ ಸಂದರ್ಭದಲ್ಲಿ ಈಗ ಮಳೆಯಿಂದಾಗಿ ಈ ಪ್ರದೇಶ ಈಗ ಸಂಪೂರ್ಣವಾಗಿ ರೈತರು ಸಂಕಷ್ಟವಿದ್ದಾರೆ. ಈಗಿರುವ ಸರ್ವೆ ಪ್ರಕಾರ ಏನು ಕಳೆದ ಏಪ್ರಿಲ್ 10ರಂದು ಸುರಿದ ಮಳೆಗೆ ಇಲ್ಲಿ 9,653 ಹೆಕ್ಟೇರ್ ಪ್ರದೇಶ ಭತ್ತ ಹಾಳಾಗಿದೆ ಅನ್ನುವಂಥ ವರದಿ ಇದೆ. ಇದೇ ಜೊತೆಗೆ ತೋಟಗಾರಿಕೆ ಬೆಳೆ ಸಹ 258 ಹೆಕ್ಟೇರ್ ಪ್ರದೇಶ ತೋಟಗಾರಿಕೆ ಬೆಳೆ ಇಲ್ಲಿ ನಾಶವಾಗಿದೆ ಅಂತ. ಈ ಸಂದರ್ಭದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಳೆ ಬರ್ತಾ ಇರಲಿಲ್ಲ. ಆದರೆ ಈ ಸಲ ಮಳೆ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದ್ದು ರೈತನಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬರದಂತೆ. ಪ್ರತಿ ಎಕರೆಗೆ 30-40 ಚೀಲ ಭತ್ತ ಬರ್ತಾ ಇರೋದು ಈಗ 10-12 ಚೀಲ ಬಂದರೆ ಸಂಪೂರ್ಣವಾಗಿ ಮಾಡಿರುವ ಖರ್ಚು ಸಹ ಬಾರದೇ ಇರುವಂಥ ಸುಮಾರು 1 ಲಕ್ಷದಷ್ಟು ಒಂದು ಎಕರೆಗೆ ಭತ್ತ ಬೆಳೆಯಲು ರೈತ ಖರ್ಚು ಮಾಡ್ತಾರೆ. ಈಗ ಬಂದಿರುವಂಥ ಭತ್ತದಿಂದ ಆ ಹಣ ಸಹ ಬಾರದೇ ಇರುವಂಥ ಸ್ಥಿತಿ ಇದೆ. ಇದೇ ರೀತಿ ಆದರೆ ನಾವು ರೈತ ಸಂಕಷ್ಟಕ್ಕೆ ಆಗ್ತಾಯಿದ್ದೇನೆ ಅನ್ನೋದು, ಜೊತೆಗೆ ಸಕಾಲಕ್ಕೆ ಸರ್ಕಾರ ಇದನ್ನು ಬೇಗನೆ ಪರಿಹಾರವನ್ನು ಕೊಡಬೇಕು ಅನ್ನೋದು ರೈತರ ಆಗ್ರಹವಾಗಿದೆ. ಒಂದು ಕಡೆ ಇದರಲ್ಲಿಯೂ ಸಹ ರಾಜಕೀಯ ಚಟಪಟೆ ಆರಂಭವಾಗಿದ್ದು, BJP ಜಿಲ್ಲಾಧ್ಯಕ್ಷರಾಗಿರುವಂಥ ಬಸವರಾಜ ದಾಡಿಸ್ಕೂರು ಹೇಳೋದು, ಹಿಂದಿನ ಸರ್ಕಾರದಲ್ಲಿ 25,000 ಪ್ರತಿ ಹೆಕ್ಟೇರಿಗೆ 25,000 ಪರಿಹಾರ ಕೊಟ್ಟಿದ್ವಿ, ಅದೇ ರೀತಿ ಪರಿಹಾರ ಕೊಡ್ರಿ ಅಂತಾರೆ. ಇದೇ ವೇಳೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಹೇಳೋದು ಅಂತ ಹೇಳಿದ್ರೆ, ಸರ್ಕಾರದಿಂದ ಈ ಕುರಿತು ಏನು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಮತ್ತು NDRF SDRF ನಾರ್ಮ್ ಪ್ರಕಾರ ಇಲ್ಲಿ ಎಷ್ಟು ಹಣ ಕೊಡಬೇಕು ಅನ್ನೋದನ್ನು ಕ್ಯಾಬಿನೆಟ್ ತಂದು ಹಣವನ್ನು ಫಿಕ್ಸ್ ಮಾಡ್ತೀವಿ ಅನ್ನಂತಿದೆ. ಈಗ ಒಟ್ಟು 109 ಕೋಟಿ ರೂಪಾಯಿ ಏನು ವ್ಯಕ್ತಿ ಮತ್ತು ಈಗ ಕಳೆದ 2 ದಿನಗಳಿಂದಲೂ ಸಹ ಮಳೆ ಸುರಿತಾ ಇರೋದ್ರಿಂದ ಇನ್ನಷ್ಟು ಹಾನಿ ಹೆಚ್ಚಾಗುವ ಸಾಧ್ಯತೆ ಇದೆ. ಎಕರೆಗೆ ಎಂತ ಇಲ್ಲ ಅಂತಂದರೆ ಅಂದಾಜು 28 ಕ್ವಿಂಟಲ್ ಅಂದರೆ 40 ಚೀಲ ಆಸುಮಾಸು ನಾವು ಬೆಳಿತಿದ್ದೀವಿ ನಮ್ಮ ಗದ್ದೆಯಲ್ಲಿ. ಇವಾಗ ಈ ಅಕಾಲಿಕ ಮಳೆ ಆಗಿ ಪೂರ್ತಿ 20 ಚೀಲ ಅಂದರೆ ಕನಿಷ್ಠ ಅಂದರೆ ಒಂದು 12 ಕ್ವಿಂಟಲ್ ಸತೆ ಬರೋಲ್ಲ ರೈತರಿಗೆ ಈಗ ನೆಲ್ಲ ಭತ್ತ. ಹಾಗಾಗಿ ಇದಕ್ಕೆ ಸರ್ಕಾರ ಕೂಡಲೇ ಇದಕ್ಕೊಂದು ಸೂಕ್ತ ಕ್ರಮ ತೊಗೊಂಡು ಒಂದು ರೈತರಿಗೆ ಪರಿಹಾರ ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ. ನಿನ್ನೆ ಸರ್ ಗಾಳಿ ತುಂಬ ಜಾಸ್ತಿನೇ ಇತ್ತು ಸರ್. ಅದ್ರ ಜೊತೆಗೆ ಆಣಿಕಲ್ಲೂ ಬಿದ್ದಿದೆ ಸರ್. ಆಣಿಕಲ್ಲು ನಮ್ಗೆ ಬೇರೆ ಭಾಗಕ್ಕಿಂತ ನಮ್ಗೆ ಸ್ವಲ್ಪ ಕಡಿಮೆ ಸರ್. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ ಸರ್. ಮಳೆನೂ ಅಷ್ಟೇ ಜೋರಾಗಿ ಬಂದಿದೆ ಸರ್. ಏನಾಗಿತ್ತಿಲ್ಲ ನಮ್ಮದು ಈ ಸರ್ ಬೆಳೆ ಬಾಳೆ ನಾನು ಆಲ್ರೆಡಿ ಒಂದು 10 ಟನ್ ಕಟಿಂಗ್ ಮಾಡೀನಿ ಸರ್. ಇನ್ನೊಂದು 3-4 ಟನ್ ಬರೋದೈತೆ ಸರ್. ಅದು ಸ್ವಲ್ಪ ಏಲಕ್ಕಿ ಬೆಳೆಯಲ್ಲ ಸರ್, ಭಾಳ ಎತ್ತರ ಇದರಿಂದ ಬಿದ್ದೈತೆ ಸರ್. ನಿನ್ನೆ ಗಾಳಿ ಭಾಳ ಬಿದ್ದೈತೆ ಸರ್. ಲಾಸ್ ಹತ್ತತ್ರ ಅಂದ್ರೆ ಸರ್ ಒಂದು 2 ಲಕ್ಷ ಸಮೀಪ ಒಂದು ಲಾಸ್ ಆಗಿದೆ ಸರ್. ಯಾಕಂದರೆ ಎವರೇಜ್ 40 ರೂಪಾಯಿ ಸರ್ ಪರ್ kg. ಅಂದರೆ ಟನ್ನಿಗೆ 40,000 ಅಂದ್ರೆ ಒಂದು 2 ಲಕ್ಷ ಸರ್ ಅಂದಾಜಲ್ಲ. ಆಮೇಲೆ ಚಿಡ್ಲಿ ಬಡ್ದು 2 ವ್ಯಕ್ತಿಗಳನ್ನು ನಮ್ಮ ಭಾಗದಾಗ ತಿರ್ಕೊಂಡ್ರೆ, ಜೊತೆಗೆ ಇಲ್ಲಿ 2 ಆಕಳನ್ನು, 1 ಎತ್ತು, 1 ಮನೆ ಕೂಡ ಸಿಡ್ಲಿ ಮುದ್ದಾಬಳಿಗೆ ನಮ್ಮದು ಸರ್ಕಾರ. ಈಗ ಪ್ರತಿ ವರ್ಷವೂ ಇದೇ ಆಗುತ್ತೆ ಸರ್. ಮುಂಗಾರು ಮಳೆ ಬಂದಾಗ ಪ್ರತಿ ಸರ ನಾವು ಈಗ ಹೋದ ವರ್ಷ ಒಂದು ಬಿಟ್ಟರೆ ಹೋದ ವರ್ಷ ಏನು ಆಗಿಲ್ಲ ಸರ್ ಹಾನಿ. ಈ ವರ್ಷ ಆಗಿದೆ. ಹಚ್ಚೆ ಸರ್ ಆದಾಗ ನಮ್ಮ ಪರಿಹಾರ ಬಂದದ್ದು ಕಡಿಮೆ ಬಂದಿಲ್ಲ ಸರ್ ಒಟ್ಟು. ಆದರೆ ಈ ಸರಿ ಏನಾಗುತ್ತೆ ಸರ್ಕಾರ ಕೇಳ್ಬೇಕಂತ. ಕಾರಟಗಿ ತಾಲೂಕದೊಳಗೆ ಅತಿ ಹೆಚ್ಚು ಭತ್ತ ಬೆಳೆ ನಾಶ ಆಗಿದೆ. ಅದು ಸ್ಪೆಷಲಿ 12 ಗ್ರಾಮಗಳೊಳಗೆ
ಅತಿ ಹೆಚ್ಚು ಆನೆಕಲ್ಲು ಮಳೆ ಬಿದ್ದು ಲಾಸ್ ಆಗಿದೆ. ಕೆಲವೊಂದಿಷ್ಟು ಭಾಗದಾಗ ಮಳೆ ಬಂದು ಗಾಳಿ ಬಂದು ಲಾಸ್ ಆಗಿದೆ. ಇವು ಕೆಲವೊಂದಿಷ್ಟು ಭಾಗದಾಗ ಆನೆಕಲ್ಲು ಮಳೆ ಏನು ಬಿದ್ದಿದೆ ಅದು ಭಾಳ ದೊಡ್ಡ ಪ್ರಮಾಣದ ಲಾಸ್ ಆಗಿದೆ. ಕಾರಟಗಿ ಒಳಗೆ ಕನಿಷ್ಠ 4,895.33 ಹೆಕ್ಟೇರ್ ಬೆಳೆ ಹಾನಿ ಆಗಿದೆ. ನಮ್ಮಲ್ಲಿ ಗಂಗಾವತಿ ಆಗಿದೆ, ಕನಗಿರಿ ಆಗಿದೆ, ಕುಕನೂರು ಆಗಿದೆ. ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ 12,722.46 ಹೆಕ್ಟೇರ್ ಇಷ್ಟು ಬೆಳೆ ನಾಶ ಆಗಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ 17,000 ಪರ್ ಹೆಕ್ಟೇರ್ ಇದೆ. ಆದರೆ ಅದನ್ನು ಕೊಟ್ಟರೆ ಅದು ಸ್ಪೆಷಲಿ ಕಾರಟಗಿ ಭಾಗದೊಳಗೆ ಭಾಳ ದೊಡ್ಡ ಪ್ರಮಾಣದಾಗ ಹಾನಿ ರೈತರಿಗೆ ಆಗುತ್ತೆ. ಮನೆ ಅಡ್ಗೋಡ ಮೇಲೆ ದೀಪ ಇಟ್ಟಂಗ ನಾನು ಕ್ಯಾಬಿನೆಟ್ಗೆ ಹೋಗ್ತೀನಿ, ಇನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ. ಇಲ್ಲಿ 60%, 40%, 100% ಗಾಡಿ ಮೇಲೆ ದೀಪ ಇಟ್ಟಂಗ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡೋಣ. ನಾನು ರೈತರಲ್ಲಿ ಕೂಡ ವಿನಂತಿ ಮಾಡೀನಿ, ಅವ್ರಿಗೆ ಕನಿಷ್ಠ 1 ಎಕರೆಗೆ 50,000 ಕೊಡ್ಬೇಕು. ಯಾಕೆ 50,000 ಕೊಡಬೇಕಂದ್ರೆ 1 ಲಕ್ಷ ಬೆಳೆ ಬರ್ತಿತ್ತು. ಇವತ್ತಿನ ಪರಿಸ್ಥಿತಿ ರೈತಗ 1 ಲಕ್ಷ. ಇವತ್ತು ಕನಿಷ್ಠ 50%ನಾಗಲೂ ಸರ್ಕಾರದಿಂದ ರೈತಗೆ ಆರ್ಥಿಕ ನೆರವು 50% ಕೊಟ್ಟರೆ ರೈತ ಮುಂದಿನ ಬದುಕಿಗೆ ಬದುಕಾಗ್ತೈತಂತ ಸರ್ಕಾರಕ್ಕೆ ನಾನು ಒತ್ತಡ ಮಾಡ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಒಂದು 50,000 ಎವರೇಜ್ ಕೊಡಬೇಕಂತ ಕೂಡ ನಾನು ಕೇಳ್ತೀನಿ. ಕೊಟ್ಟಿಲ್ಲ ಅಂದ್ರೆ ರೈತ ನಾವು ಹೋರಾಟಕ್ಕೆ ಬೀದಿಗಿಳಿದ್ವಿ. ಸರ್ಕಾರ ಏನೇ ಹೇಳಿ ಸಹ ಒಟ್ಟು ಬೇಗನೆ ರೈತರಿಗೆ ಅನುಕೂಲ ಆಗಬೇಕು. ಯಾಕಂತೇಳಿದರೆ ಮುಂದೆ ಮುಂಗಾರು ಬಿತ್ತನೆಗೆ ರೈತ ಸಿದ್ಧತೆ ಮಾಡ್ಕೋಬೇಕು. ಆ ಸಂದರ್ಭಕ್ಕಾದರೂ ಹಣ ಪಾವತಿ ಆದರೆ ರೈತನಿಗೆ ಅನುಕೂಲವಾಗುತ್ತೆ ಅನ್ನುವಂಥ ಅಭಿಪ್ರಾಯ ಇದೆ. ಈ ಕುರಿತು ಸರ್ಕಾರ ಬೇಗ ನಿರ್ಧಾರ ತೆಗೆದುಕೊಂಡು ರೈತನಿಗೆ ನೆರವಿಗೆ ಬರಬೇಕೆನ್ನುವುದು ಇಲ್ಲೇ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.